ಜಿಲ್ಲೆಯ ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಹೊಂದಿದ್ದ ರಣಹದ್ದೊಂದು ಪತ್ತೆಯಾಗಿತ್ತು. ರಣಹದ್ದಿಗೆ ಜಿಪಿಎಸ್ ಟ್ರ್ಯಾಕರ್ ಹಾಗೂ ಕ್ಯಾಮೆರಾ ಮಾದರಿಯ ವಸ್ತುಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಅದರ ಕಾಲಿಗೆ ಗುರುತಿನ ಸಂಖ್ಯೆಯ ಟ್ಯಾಗ್ ಕೂಡ ಇರೋದು ಕಂಡುಬಂದಿದೆ. ರಣಹದ್ದು ಕಂಡ ಸ್ಥಳೀಯರು 112ಕ್ಕೆ ಕರೆ ಮಾಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ರಣಹದ್ದನ್ನ ವಶಕ್ಕೆ ಪಡೆದು ಝಳಕಿ ಪೊಲೀಸ್ ಠಾಣೆಗೆ ಕೊಂಡೊಯ್ದಿದ್ದಾರೆ. ನಂತರ ಠಾಣೆಗೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಾರಾಷ್ಟ್ರದ ನಾಗಪುರ ಬಳಿಯ ಮೇಲಘಾಣ ಪ್ರದೇಶದಿಂದ ರಣಹದ್ದು ಬಂದಿದೆ ಎನ್ನಲಾಗಿದೆ. ಜಿಪಿಎಸ್ ಟ್ರ್ಯಾಕರ್ ಭಾರವಾದ ಕಾರಣ ಬಸವಳಿದಿದ್ದ ಪಕ್ಷಿ ಕೆಳಗೆ ಬಿದ್ದಿದೆ. ನಿನ್ನೇನೆ ಗೊತ್ತಾಗಿಲ್ಲ ನಮಗ. ನಿನ್ನ ಯಾರು ನಿನ್ನೆ ವ್ಯವಸ್ಥೆ ಮಾಡಿ ಹತ್ಕೊಡ್ತಿದ್ದೆ ಇದಕ್ಕ. ನಿನ್ನೆ ಇದೇ ಉಳ್ದದ ನೋಡಿದೇವ್ ನೋಡೇ ಇಲ್ರಿ. ಅಂದು ಇದು ಈ ಕಡೆ ಹೆಂಗ್ ಬಂದು ಇದು ಪಾರ್ಗೊಳಿಗೆ ನಾವು ಇದೇ ಮಾತಾಡ್ಕೊತೇನೆ. ಒಂದ್ ಬಿಚ್ಚಿದೆ, ಒಂದ್ ಕ್ಯಾಮ್ರಾ ಒಂದ್ ಬಿಚ್ಚದ. ಅದ್ರ ಮೇಲೆ ನೋಡಿದೆವು ಮಹಾರಾಷ್ಟ್ರ ಗೌರ್ಮೆಂಟ್. ಮಹಾರಾಷ್ಟ್ರದ ಅರಣ್ಯ ಇಲಾಖೆಯಿಂದ ರಣಹದ್ದಿಗೆ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿದ್ದಾರೆನ್ನುವ ಮಾಹಿತಿ ಇದೆ. ರಣಹದ್ದುಗಳ ಜೀವನ ಶೈಲಿ ಹಾಗೆ ಇತರೆ ಪಕ್ಷಿಗಳ ಮಾಹಿತಿ ಪಡೆಯೋದಕ್ಕೆ ಈ ಪ್ರಯತ್ನ ಮಾಡಲಾಗಿದೆ. ರಣಹದ್ದು ಸಂಖ್ಯೆ ಕಡಿಮೆಯಾಗಿರುವ ಕಾರಣ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಮಹಾರಾಷ್ಟ್ರ ಅರಣ್ಯಾಧಿಕಾರಿಗಳು ಈ ಯೋಜನೆ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ರಣಹದ್ದು ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳ ಸುಪರ್ದಿಯಲ್ಲಿದೆ. ಅಧಿಕಾರಿಗಳು ರಣಹದ್ದಿಗೆ ಆರೈಕೆ ಮಾಡಿ ನಂತರ ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳ ಜೊತೆಗೆ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ಸದ್ಯ ರಣಹದ್ದಿನ ಆರೋಗ್ಯ ಸ್ಥಿತಿಗತಿ ನೋಡಿಕೊಂಡು ಹಾರಿ ಬಿಡೋದಕ್ಕೆ ಚರ್ಚೆ ಮಾಡಲಾಗಿದ್ದು, ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳ ಸೂಚನೆ ಮೇರೆಗೆ ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲಿದ್ದಾರೆ. ಅಲ್ಲಿ ನಾವೇ ಮಾಡಿದೆವು, ಕಾಲ್ ಮಾಡಿದೆವು. ಇಲ್ಲ ಅವ್ರಿಗೆ ಆರ್ಡರ್ ಆಗಬೇಕು, ಇದು ಮಾಡಿದೆ, ಕಂಪ್ಲೀಟ್ ಮಾಡಿದೆವು. ಬಂದಾರ ನೀರ್ನಾಗ ಇಡುವ ಸ್ವಲ್ಪ ಯಾರು ಹಣ್ಣು ತಿಳಿಸ್ತಾರ. ಯಾವಾಗ ಕುಡಿತದ ಅದು ಟೈಟ್ ಆಗೈತಿ. ಇಲ್ರಿ ಆಟ ಟೈಟ್ ಇದ್ರೆ ಜಿಪಿಎಸ್ ಅದು ವರ್ಕ್ ಆಗ್ತದೆ ಸರ್. ಅದು ಮತ್ತೆ ಹೊಳೆ ಬೆನ್ನದು ಹುಚ್ಚ ಮಾಡೋದಕ್ಕೆ ಜಿಗಿಟ್ ಹಚ್ಚಿರೋದು. ಅದು ಪೂರ್ತಿ ಹಿಂಗೆ ನೆಕ್ ಬರ್ತಾರೆ. ಪೂರ್ತಿ ಹಾಕೊಂಡೆ ಇರ್ತದೆ. ಸೋಲಾರ್ ಮ್ಯಾಗ ಇರ್ತದೆ, ಮ್ಯಾಗ ಸೋಲಾರ್ ಇರ್ತದೆ. ಏನಾಗಲ್ಲ. ಚಾರ್ಜ್ ಆಗಬೇಕು ಹಂಗೆ. ಅದು ಬರೀ ಥೋಡೆ ಇದ್ದು ಪಕ್ಷಿಗಳಿಗೆ ಆದ್ರೆ ಅದಕ್ಕೆ ಎಂಡೇಂಜರ್ ಲಿಸ್ಟ್ನಾಗ ಅದು ಅದ್ರ ಕಡೆ ಹಾಕಿರ್ತಾರೆ. ಹಾಂ, GPS ಮ್ಯಾಗ ಮಹಾರಾಷ್ಟ್ರ ಗೌರ್ಮೆಂಟ್ ಇದು ಅದು ವೆಬ್ಸೈಟ್ ಹಚ್ಚಾರಲ್ಲ ಸರ್. ಫೋನ್ ಇಲ್ಲ 100 ಪತ್ತೆ ಹಾಕಿರಿ. ಇದ್ರ ಬೇರೆ ಹಾಕಿ ಬರ್ತಾವ ಮತ್ತೆ ಬೆಲೆ ಸಾಕಲಿಕ್ಕೆ ಬೇಕಲ್ಲ. ಮತ್ತೆ ಈಗ ಬರೀ ಹಾಲರೆ ಹಾಕ್ತಂದು ಬರುತ್ತೆ. ಮತ್ತೆ ಯಾರು ತಿನ್ನೋದಿಲ್ಲ. ಬಾಟಮದಲ್ಲಿ ಕುಡಿತಂದ್ರೆ ಇದು ಅದ್ರ ಬಾಯಾಗಿ ನೀರು ನಮ್ಮ ಕೇಳ್ರಿ ನೋಡಕ್ ಕುಡಿತೀವಿ.
ಅಲ್ಲೇ ಬಾ ಹಾಕಿದ್ದೇವೆ ಅಲ್ಲಿ ಏ ಆಗ ಕಡ್ಲಿದ್ದು ಶೇಖರ್ ಮಾಮ ಮೊದ್ಲ ಹಾಂ 2 ದಿನ ಆಯ್ತು ಇಲ್ಲೇ ಇದ್ದು ನಿನ್ನೆ ನೋಡಿದೇವ್ರಿ ನಾವು ಮೊದಲಂತೂ ನೋಡಿಲ್ಲ 2 ದಿನ ಇಲ್ಲೇ ಐತಿ ಅದು ಹೊಟ್ಟೆ ಏನೂ ಇಲ್ಲ ಮಣ್ಣು ತಿನ್ನತ್ತಿತ್ತು ಕಲ್ಲ ಹಳ್ಳ ನಿನ್ನೆ ಮತ್ತೆ ಅಲ್ಲೆಲ್ಲ ತಿನ್ನೋ ಕಾಡ್ಲಿ ಎಲ್ಲ ಆದ್ರಿ ಕರೆ ಇಲ್ರಿ ಅದು ತಿನ್ನಕ್ ಕುಡ್ಲಿ ಬರ್ಲಾಗ ಓದ್ದವ್ರಿ ಅದು ವಂಕಿ ಕೋಳಿ ತತ್ತಿ ಹಾಕ್ಬೇಕಾದ್ರೆ ಬಿಟ್ಟು ಬರ್ಬೇಕಲ್ಲ ಅಲ್ಲೆಲ್ಲ ಸಾಕದಲ್ಲಿ